ಹಾಯ್ ಎಲ್ರಿಗೂ ನಮಸ್ಕಾರ. ಹೃದಯ ಕನ್ನಡ ವ್ಲಾಗ್ಸ್ಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನಿರ್ಜಲ ಏಕಾದಶಿ ಈ ಬಾರಿ ಯಾವಾಗ ಬಂದಿದೆ ಅಂದರೆ 2025ರಲ್ಲಿ ನಿರ್ಜಲ ಏಕಾದಶಿಯನ್ನು ಯಾವಾಗ ಆಚರಣೆ ಮಾಡಲಾಗುತ್ತೆ. ಕೆಲವರು ಹೇಳ್ತಾರೆ ಈ ಬಾರಿ ಜೂನ್ 6ನೇ ತಾರೀಕು ಆಚರಣೆ ಮಾಡ್ತೀವಿ, ಇನ್ನು ಕೆಲವರು 7ನೇ ತಾರೀಕು ಆಚರಣೆ ಮಾಡ್ತೀವಿ ಅಂತ. ಆದರೆ ಜ್ಯೋತಿಷ್ಯದ ಪ್ರಕಾರ ಯಾವ ದಿನ ಉಪವಾಸವನ್ನು ಮಾಡಬೇಕು, ಯಾವ ದಿನ ಏಕಾದಶಿಯನ್ನ ಆಚರಣೆ ಮಾಡಬೇಕು, ಎಲ್ಲದರ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಬನ್ನಿ ಹಾಗಿದ್ರೆ ವಿಡಿಯೋ ಶುರು ಮಾಡೋಣ. ಶುರು ಮಾಡೋಕೆ ಮುಂಚೆ ನೀವೇನಾದರೂ ನಮ್ಮ ಚಾನೆಲ್ಗೆ ಫಸ್ಟ್ ಟೈಮ್ ಭೇಟಿ ನೀಡಿ ಈ ವಿಡಿಯೋವನ್ನು ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಈ ಏಕಾದಶಿ ತುಂಬಾ ವಿಶೇಷವಾದದ್ದು ಅಂತ ಹೇಳ್ತಾರೆ. ಯಾಕೆ ಅಂತಂದ್ರೆ ಏಕಾದಶಿ ಉಪವಾಸವನ್ನ ಆಚರಣೆ ಮಾಡುವಂತವ್ರು ಅನೇಕ ಜನರು ವರ್ಷವಿಡೀ ನಿರ್ಜಲ ಏಕಾದಶಿ ಉಪವಾಸಕ್ಕಾಗಿ ಕಾಯ್ತಾ ಇರ್ತಾರೆ. ಯಾಕಂದ್ರೆ ಈ ಉಪವಾಸವು ಹೆಚ್ಚಿನ ಫಲಗಳನ್ನ ನೀಡುತ್ತೆ ಅಂತ ಒಂದು ನಂಬಿಕೆ. ಹಾಗೇನೆ ಈ ವರ್ಷ ನಿರ್ಜಲ ಏಕಾದಶಿ ಉಪವಾಸದ ದಿನಾಂಕದ ಬಗ್ಗೆ ಕೆಲವು ಜನರಲ್ಲಿ ಗೊಂದಲ ಅನ್ನೋದು ಇದೆ. ಗೊಂದಲ ಮತ್ತೇನಿಲ್ಲ, ಜೂನ್ 6ನೇ ತಾರೀಕು ಆಚರಣೆ ಮಾಡಬೇಕಾ ಅಥವಾ 7ನೇ ತಾರೀಕು ಆಚರಣೆ ಮಾಡಬೇಕಾ ಅಂತ. ಅಂದರೆ ಉಪವಾಸವನ್ನು ಯಾವಾಗ ಆಚರಣೆ ಮಾಡಬೇಕು ಮತ್ತು ಪಾರಣ ಸಮಯ ಯಾವುದು, ಎಲ್ಲದರ ಬಗ್ಗೆ ಒಂದಷ್ಟು ಗೊಂದಲ. ನಿರ್ಜಲ ಅಂತ ಹೆಸರೇ ಸೂಚಿಸಿರೋ ಹಾಗೆ ನಿರ್ಜಲ ಏಕಾದಶಿ ಉಪವಾಸದ ಸಮಯದಲ್ಲಿ ಆಹಾರ ಮತ್ತು ನೀರನ್ನು ತಗೊಳ್ಳೋದಿಲ್ಲ. ಹಾಗಾದರೆ ನಿರ್ಜಲ ಏಕಾದಶಿಯನ್ನು ಯಾವಾಗ ಆಚರಣೆ ಮಾಡಬೇಕು? ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ನಿರ್ಜಲ ಏಕಾದಶಿ ವ್ರತವನ್ನು ಜ್ಯೇಷ್ಠ ಶುಕ್ಲ ಏಕಾದಶಿ ತಿಥಿ ಅಂತ ಆಚರಣೆ ಮಾಡ್ತಾರೆ. ಆದರೆ ಕೆಲವೊಮ್ಮೆ ಏಕಾದಶಿ ಉಪವಾಸವು 2 ದಿನಗಳವರೆಗೆ ಇರುತ್ತೆ ಅನ್ನೋದು ಗೊತ್ತಿದೆ ನಿಮಗೆಲ್ಲ. ಇದು ಜನರಲ್ಲಿ ಕೆಲವೊಂದು ಗೊಂದಲದ ಸ್ಥಿತಿಯನ್ನು ಉಂಟು ಮಾಡುತ್ತೆ. ಈ ವರ್ಷ ನಿರ್ಜಲ ಏಕಾದಶಿ ದಿನಾಂಕ ಜೂನ್ 6ರಂದು ಬೆಳಗ್ಗೆ 2:15 ಶುರುವಾಗಿ ಜೂನ್ 7ನೇ ತಾರೀಕಿನಂದು ಬೆಳಗ್ಗೆ 4:47 ಇರುತ್ತೆ. ಈ ತಿಥಿಯನ್ನ ಅವಲಂಬಿಸಿ ನಿರ್ಜಲ ಏಕಾದಶಿಯ ಉಪವಾಸವು ಜೂನ್ 6ರಂದು ಇರುತ್ತೆ ಅಂತ ನಿಗದಿಪಡಿಸಲಾಗಿದೆ. ಆದರೆ ನಿರ್ಜಲ ಏಕಾದಶಿಯ ಹರಿವಾಸರ ಜೂನ್ 7ನೇ ತಾರೀಕಿನಂದು ಬೆಳಗ್ಗೆ 11:25 ಇರುತ್ತೆ ಅಂತ ಹೇಳಲಾಗಿದೆ. ಇನ್ನು ಜೂನ್ 7ರಂದು ಸೂರ್ಯೋದಯದ ನಂತರ ಉಪವಾಸವನ್ನು ನಾವು ಮುರಿಬಹುದು. ಜೂನ್ 7ರಂದು ವೈಷ್ಣವರು ಹಾಗೆ ಜೂನ್ 6ರಂದು ಗೃಹಸ್ಥರು ನಿರ್ಜಲ ಏಕಾದಶಿ ಉಪವಾಸವನ್ನು ಆಚರಣೆ ಮಾಡ್ತಾರೆ. ನಿಮ್ಮ ಮನೆಗಳಲ್ಲಿ ವೈಷ್ಣವ ಪದ್ಧತಿಯಲ್ಲಿ ಉಪವಾಸವನ್ನು ಆಚರಣೆ ಮಾಡ್ತಾ ಇದ್ರೆ ಅಥವಾ ಗೃಹಸ್ಥರ ಪದ್ಧತಿಯಲ್ಲಿ ಉಪವಾಸವನ್ನು ಆಚರಣೆ ಮಾಡ್ತಾ ಇದ್ರೆ ನಾನೀಗ ತಿಳಿಸಿರುವಂತಹ ಡೇಟ್ ಮತ್ತು ಟೈಮಲ್ಲಿ ಉಪವಾಸವನ್ನು ಆಚರಣೆ ಮಾಡ್ಕೊಳ್ಬಹುದು. ಇನ್ನೂ ಕೂಲಂಕಷವಾಗಿ ಹೇಳಬೇಕು ಅಂತಂದರೆ ನಿರ್ಜಲ ಏಕಾದಶಿ ಉಪವಾಸವನ್ನು 2 ದಿನಗಳಾಗಿ ಮಾರ್ಪಾಡು ಮಾಡಲಾಗಿದೆ. ಗೃಹಿಣಿಯರು ಅಂದರೆ ಗೃಹಸ್ಥರು ಜೂನ್ 7ನೇ ತಾರೀಕಿನಂದು ನಿರ್ಜಲ ಏಕಾದಶಿಯಂದು ತಮ್ಮ ಉಪವಾಸವನ್ನು ಮುರಿತಾರೆ. ಹಾಗೆ ವೈಷ್ಣವ ಪದ್ಧತಿಯಲ್ಲಿರುವವರು ದ್ವಾದಶಿ ತಿಥಿಯಂದು ಸೂರ್ಯೋದಯಕ್ಕೆ ಮುಂಚೆ ತಮ್ಮ ಉಪವಾಸವನ್ನು ಮುರಿತಾರೆ. ಅಂದರೆ ಅವರು ಜೂನ್ 7ನೇ ತಾರೀಕಿನಂದು ಉಪವಾಸವನ್ನು ಆಚರಣೆ ಮಾಡ್ತಾರೆ ಮತ್ತು ಜೂನ್ 8ನೇ ತಾರೀಕಿನಂದು ಉಪವಾಸವನ್ನು ಮುರಿತಾರೆ. ಇನ್ನು ದ್ವಾದಶಿ ತಿಥಿ ಮುಗಿಯೋ ಮೊದಲು ಉಪವಾಸವನ್ನು ಮುರಿಬೇಕಾಗತ್ತೆ. ಹಾಗೇನೆ ಅದು ಉಪವಾಸವನ್ನು ಮುರಿದ ನಂತರವೇ ನೀರನ್ನು ಕೂಡ ಸೇವಿಸಬೇಕು. ಹಾಗೆ ನಿರ್ಜಲ ಏಕಾದಶಿಯಂದು ನೀರು ಕುಡಿಯುವ ಸಮಯ ಅಂತಲೂ ಒಂದು ನಿಗದಿಪಡಿಸಲಾಗತ್ತೆ. ಅದು ಯಾವ್ದು ಅಂತಂದರೆ ಜೂನ್ 6ರಂದು ನಿರ್ಜಲ ಏಕಾದಶಿಯಂದು ಉಪವಾಸ ಮಾಡುವವರು ಉಪವಾಸ ಮಾಡುವ ಮೊದಲು ಅಂದರೆ ಬೆಳಗ್ಗೆ 5:23 ಸೂರ್ಯೋದಯಕ್ಕೆ ಮೊದಲು ನೀರನ್ನು ಕುಡಿಬೇಕಾಗತ್ತೆ. ಅದರ ನಂತರ ಉಪವಾಸದ 2ನೇ ದಿನ ಅಂದರೆ ಜೂನ್ 7ರಂದು ಉಪವಾಸವನ್ನು ಮುರಿದ ನಂತರ ನೀರನ್ನು ಕುಡಿಬಹುದು. ಇನ್ನು ವೈಷ್ಣವ ಧರ್ಮದ ಜನರು ಜೂನ್ 7ರಂದು ಉಪವಾಸವನ್ನು ಮಾಡ್ತಾರೆ ಮತ್ತು ಜೂನ್ 8ರಂದು ಸೂರ್ಯೋದಯದ ನಂತರ ನೀರನ್ನು ಕುಡಿಬಹುದು. ಉಪವಾಸವನ್ನು ಮುರಿಯುವ ಸಮಯ ಸೂರ್ಯೋದಯದ ನಂತರವೇ ಪ್ರಾರಂಭ ಆಗತ್ತೆ. ಹಾಗಾಗಿ ಉಪವಾಸ ಮುರಿದ ನಂತರ ನೀರನ್ನು ಕುಡಿಬಹುದು. ಇನ್ನು ನಿರ್ಜಲ ಏಕಾದಶಿಯ ಶುಭ ಮುಹೂರ್ತ ಜೂನ್ 6ನೇ ತಾರೀಕು ಯಾವಾಗ ಅಂತ ನೋಡೋದಾದರೆ ನಿರ್ಜಲ ಏಕಾದಶಿಯ ಬ್ರಹ್ಮ ಮುಹೂರ್ತ ಬೆಳಗ್ಗೆ 4:02 ಸ್ಟಾರ್ಟ್ ಆಗಿ 4:42 ಇರುತ್ತೆ. ಹಾಗೆ ಅಭಿಜಿತ್ ಮುಹೂರ್ತವು ಬೆಳಗ್ಗೆ 11:52 ಶುರುವಾಗಿ ಮಧ್ಯಾಹ್ನ 12:48 ಇರುತ್ತೆ. ಆ ದಿನ ಸೂರ್ಯದ ಯೋಗವು ಬೆಳಗ್ಗೆ 5:23 6:34 ಇರುತ್ತೆ. ಇನ್ನು ಜೂನ್ 7ನೇ ತಾರೀಕಿನಂದು ನೋಡೋದಾದರೆ ಬ್ರಹ್ಮ ಮುಹೂರ್ತವು ಬೆಳಗ್ಗೆ 4:02 ಶುರುವಾಗಿ
4 ಗಂಟೆ 42 ನಿಮಿಷದವರೆಗೆ ಇರುತ್ತೆ. ಹಾಗೆ ಅಭಿಜಿತ್ ಮುಹೂರ್ತವು ಬೆಳಗ್ಗೆ 11:52ರಿಂದ ಮಧ್ಯಾಹ್ನ 12:48ರವರೆಗೆ ಇರುತ್ತೆ. ಹಾಗೆಯೇ ಅಂದು ಬೆಳಗ್ಗೆ 5 ಗಂಟೆ 23 ನಿಮಿಷದಿಂದ 9 ಗಂಟೆ 40ರವರೆಗೆ ದ್ವಿಪುಷ್ಕರ ಯೋಗ ಅಂತ ಶುರುವಾಗಿರುತ್ತೆ. 8ರಂದು ಬೆಳಗ್ಗೆ 9 ಗಂಟೆ 40ರಿಂದ ಸಂಜೆ 5 ಗಂಟೆ 23 ನಿಮಿಷದವರೆಗೆ ಸರ್ವಾರ್ಥ ಸಿದ್ಧಿ ಯೋಗ ಕೂಡ ನಡೆಯುತ್ತೆ. ಉಪವಾಸವನ್ನ ಯಾವಾಗ ಆಚರಣೆ ಮಾಡಬೇಕು ಅಂತ ನೋಡಿದ್ರಿ. ನಾವು ಉಪವಾಸವನ್ನ ಯಾವಾಗ ಬಿಡಬೇಕು ಅಂತ ನೋಡೋದಾದ್ರೆ ಜೂನ್ 6ನೇ ತಾರೀಕಿನಂದು ಉಪವಾಸವನ್ನ ಮಾಡುವಂಥವರು ಜೂನ್ 7ನೇ ತಾರೀಕಿನಂದು ಮಧ್ಯಾಹ್ನ 1 ಗಂಟೆ 44 ನಿಮಿಷದಿಂದ ಸಂಜೆ 4 ಗಂಟೆ 31ರವರೆಗೆ ಉಪವಾಸವನ್ನ ಮುರಿಬಹುದು. ಇನ್ನು ಜೂನ್ 7ರಂದು ಉಪವಾಸವನ್ನ ಮಾಡುವಂಥವರು ಜೂನ್ 8ರಂದು ಬೆಳಗ್ಗೆ 5 ಗಂಟೆ 23 ನಿಮಿಷದಿಂದ ಬೆಳಗ್ಗೆ 7 ಗಂಟೆ 17 ನಿಮಿಷದವರೆಗೆ ಉಪವಾಸವನ್ನ ಮುರಿಬಹುದು. ಇನ್ನು ಈ ಏಕಾದಶಿಯ ಮತ್ತೊಂದು ವಿಶೇಷತೆ ಏನು ಅಂತಂದ್ರೆ ನಾವು ಮಾನಸಿಕವಾಗಿ ಒತ್ತಡವನ್ನ ಅನುಭವಿಸ್ತಾ ಇದ್ರೆ ಈ ಏಕಾದಶಿಯ ಉಪವಾಸದಿಂದ ನಾವು ಅದರಿಂದ ಹೊರಗೆ ಬರಬಹುದು, ಒತ್ತಡವನ್ನ ಕಡಿಮೆ ಮಾಡ್ಕೊಳ್ಬಹುದು. ಅಂದ್ರೆ ಸೆಲ್ಫ್ ಕೇರ್ಗೆ ಒಂದು ಇಂಪಾರ್ಟೆನ್ಸ್ ಅನ್ನ ಕೊಟ್ಟು ಈ ಏಕಾದಶಿ ಉಪವಾಸವನ್ನ ಆಚರಣೆ ಮಾಡಬೇಕು ಅಂತ ನಾನು ನಿಮ್ಮಲ್ಲಿ ಕೇಳ್ಕೊಳ್ತೀನಿ. ಅಂದ್ರೆ ನಿಮಗಾಗಿ, ನಿಮ್ಮ ಹೆಲ್ತ್ಗಾಗಿ, ನಿಮ್ಮ ಆರೋಗ್ಯನ ವೃದ್ಧಿಸ್ಕೊಳ್ಳೋಕ್ಕಾಗಿ ಈ ಏಕಾದಶಿ ಉಪವಾಸವನ್ನ ಆಚರಣೆ ಎಲ್ಲರೂ ಕೂಡ ಮಾಡಿ. ಯಾರ್ಯಾರು ಇಷ್ಟು ದಿನ ಬೇರೆ ಉಪವಾಸವನ್ನ ಮಾಡದೇ ಇದ್ರು ಸಹ ಈ ನಿರ್ಜಲ ಏಕಾದಶಿ ಉಪವಾಸವನ್ನ ಆಚರಣೆ ಮಾಡಿ ದೇವರ ಅನುಗ್ರಹಕ್ಕೆ ಪಾತ್ರರಾಗಿ ಹಾಗೆ ನಿಮ್ಮ ಆರೋಗ್ಯನ ವೃದ್ಧಿಸ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಈ ವಿಡಿಯೋದಲ್ಲಿನ ಮಾಹಿತಿ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸಿದ್ದೀನಿ. ಈ ವಿಡಿಯೋವನ್ನ ಕೊನೆಯ ತನಕ ನೋಡಿದ್ದಕ್ಕೆ ನಿಮ್ಮೆಲ್ರಿಗೂ ತುಂಬ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಹಾಗೆ ನಾನು ಮತ್ತೆ ಮುಂದಿನ ವಿಡಿಯೋದಲ್ಲಿ ಹೊಸ ಮಾಹಿತಿಯನ್ನು ನಿಮ್ಮ ಮುಂದೆ ತರ್ತೀನಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಕೂಡ ನನ್ನ ನಮಸ್ಕಾರಗಳು.